ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಬೀಟ್ರೂಟ್ ಹಿಡ್ಕೊಂಡು ಇವಳು ಏನು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತಿದ್ದೀರಲ್ಲ. ಬೀಟ್ರೂಟ್ ಹಿಡ್ಕೊಂಡು ನಾನು ಒಂದು ಮಕ್ಕಳಿಗೆ ಇಷ್ಟ ಆಗಿರುವ ಒಂದು ಪಿಂಕ್ ಇಡ್ಲಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ವಲ್ಪ ಬೀಟ್ರೂಟನ್ನು ತೆಗೆದು ತುರಿರಿ, ಚೆನ್ನಾಗಿ ತುರಿದಾದ್ಮೇಲೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲರ್ ಬರುವ ಥರ ಮಾಡಿ. ಬಿಕಾಸ್ ನಮಗೆ ಬೀಟ್ರೂಟಿದ್ದು ಅದರ ನೀರು ಬೇಕು. ಸೊ ಆದಮೇಲೆ ಇಡ್ಲಿ ಬ್ಯಾಟನ್ನು ತೆಕ್ಕೊಳ್ಳಿ, ಅದನ್ನು ತೆಗೆದಾದ್ಮೇಲೆ ಅದಕ್ಕೆ ಈ ಬೀಟ್ರೂಟ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡುವಾಗಲೇ ತುಂಬಾ ಚೆನ್ನಾಗಿದೆ, ನನಗೆ ಕುಡಿಯುವ ಅಂತ ಆಗ್ತಾಯಿತ್ತು. ಆದಮೇಲೆ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ, ಫುಲ್ಲು ಎಣ್ಣೆ ಹಾಕಿ ಅಂತೇಳಿದರೆ ಎಣ್ಣೆ ಹಚ್ಚಬೇಕು. ಆದ ನಂತರ ಒಂದೊಂದೇ ಇಡ್ಲಿಯ ತಟ್ಟೆಗೆ ಹಾಕಿ ಚೆನ್ನಾಗಿ ಲೈಕ್ ಔಟ್ಸೈಡ್ ಏನೋ ಬರೋದ ಥರ ಹಾಕಿರಿ. ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸೋಕ್ಕೆ ಇಡಿರಿ. ಒಂದು ಸ್ವಲ್ಪ ಹೊತ್ತು ಅಂದರೆ 10-15 ಮಿನಿಟ್ಸ್ ಆಗುವಾಗ ಬೆಂದಿರುತ್ತೆ. ನಾರ್ಮಲಾಗಿ ಒಂದು ಲೈಕ್ ಪಿಂಕಿಶ್ ಆಗಿ ಕಲರ್ ಬರುತ್ತೆ. ಅದಕ್ಕೋಸ್ಕರವೇ ನಾನು ಕೋಕೋನಟ್ ಚಟ್ನಿ ಮಾಡಿದ್ದೆ. ಒಂದು ಇಡ್ಲಿ ತೆಗೆದು ಪೀಸ್ ಮಾಡಿ ಅದಕ್ಕೆ ಡೀಪ್ ಮಾಡಿ ಬಾಯಿಗಿಟ್ರೆ ಆಹಾ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ಅಂತ ಹೇಳ್ತಾ, ಬಾಯ್.